ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಈ ವ್ಲಾಗ್ ಒಂದು 2-3 ದಿನದ ವೀಡಿಯೋಸನ್ನು ನಾನು ಕ್ಲಬ್ ಮಾಡಿ ಒಂದು ವ್ಲಾಗ್ ಆಗಿ ಹಾಕ್ತಾ ಇರುವಂಥದ್ದು. ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಎಂಗೇಜ್ಮೆಂಟ್ ಫಂಕ್ಷನ್ ಇತ್ತು, ಅದಕ್ಕೆ ನಾವು 25th ಡಿಸೆಂಬರಿಗೆ ಹೋದಂಥದ್ದು. ಹಾಗೆ ಮೊನ್ನೆ ಒಬ್ಬರು ಕ್ರಿಸ್ಮಸ್ ಇದು ವ್ಲಾಗ್ ಹಾಕಿ ಅಂತ ಹೇಳಿ ಹಾಕಿದ್ರು. ನಾವು ಕ್ರಿಸ್ಮಸ್ ಅಂತ ಹೇಳಿ ಹಾಗೆ ಸಪ್ರೇಟಾಗಿ ಸೆಲೆಬ್ರೇಟ್ ಮಾಡಲಿಲ್ಲ, ಬಟ್ ಒಂದು ಎಂಗೇಜ್ಮೆಂಟ್ ಇತ್ತು, ಅದಕ್ಕೆ ಹೋಗಿದ್ವಿ. ಇದು ಚರ್ಚ್ ಹತ್ತಿರ ಒಂದು ಕೇಕ್ ಕೊಡಲಿಕ್ಕಿತ್ತು, ಅದನ್ನು ಕೂಡ ನಾವು ರೆಡಿ ಮಾಡಿ ಇಟ್ಟೆ ಹೋದಂಥದ್ದು. ಬೆಳಿಗ್ಗೆ ಹೋಗುವಾಗ ಕ್ರಿಸ್ಮಸ್ ಸೌಹಾರ್ದ ಕೂಟ ಅಂತ ಇರ್ತದೆ ಅಲ್ವಾ, ಸೊ ಅದಕ್ಕೊಂದು ಕೇಕ್ ಆರ್ಡರ್ ಇತ್ತು, ಅದನ್ನು ಕೂಡ ರೆಡಿ ಮಾಡಿದ್ದೆ. ಅದಾದ ನಂತರ ಸ್ವಲ್ಪ ದಿನಗಳ ನಂತರ ನಾವು ಒಂದು ರೆಸಾರ್ಟಿಗೆ ಅಂತ ಹೇಳಿ ಹೋಗಿದ್ವಿ. 1 ಡೇಗೆ ಬೆಳಿಗ್ಗೆ ಹೋಗಿ ಸಂಜೆ ಹಿಂದೆ ಬರುವ ಹಾಗೆ. ನಾವು ಹೋಗೋದಿಲ್ಲ ಅಂತ ಹೇಳಿ ಇದ್ದಂಥದ್ದು ಲಾಸ್ಟಿಗೆ, ಅಂದರೆ ನೈಟ್ ಒಂದು 11:30ಗೆ ಡಿಸೈಡ್ ಆದಂಥದ್ದು ಹೋಗುವ ಅಂತ ಹೇಳಿ. ಬೇರೆ ಎಲ್ಲರೂ ಕೂಡ ಫ್ಯಾಮಿಲಿ ಮೆಂಬರ್ಸ್, ಇದೊಂದು ಫ್ಯಾಮಿಲಿ ಟ್ರಿಪ್ ಆಗಿ ನಾವು ಹೋದಂಥದ್ದು. ಹಾಗೆ ಬೇರೆ ಎಲ್ಲರೂ ಕೂಡ ರೆಡಿ, ಎಲ್ಲರದ್ದು ಡಿಸಿಷನ್ ಆಗಿತ್ತು, ಫೈನಲೈಸ್ ಆಗಿತ್ತು, ನಮ್ಮದು ಮಾತ್ರ ಆಗಿರಲಿಲ್ಲ. ಹಾಗೆ ನಾವು ಲಾಸ್ಟ್ ಮೂಮೆಂಟಿಗೆ ನೈಟ್ 11:30 ಆಗುವಾಗ ಹಸ್ಬೆಂಡ್ ಹೇಳಿದರು ಹೋಗುವ ಅಂತ ಹೇಳಿ. ಮತ್ತು ನಾವು ಬೆಳಿಗ್ಗೆ ಬೇಗ ಎದ್ದು ಹೊರಟು ಬಂದಂಥದ್ದು. ಹಾಗೆ ನನಗೆ ಮೊದಲೇ ಅನ್ನಿಸ್ತಾ ಇತ್ತು, ಮಕ್ಕಳಿಗೆ ಅಂದರೆ ಮಗುವಿಗೆ, ಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಕಾರಲ್ಲಿ ಬರುವಾಗ ಎಲ್ಲ ನಾವು ಫೀಡ್ ಕೊಡ್ತೇವೆ ಅಲ್ಲ, ಆಗ ಹೊಟ್ಟೆ ನೋವೆಲ್ಲಾದರೂ ಎಲ್ಲ ಆಗುವಂಥದ್ದು ಜಾಸ್ತಿ, ಅಂದರೆ ಅದು ಶೇಕಾಗಿ ಬರುವಾಗ ಹಾಗೇನಾದರೂ ಆದರೆ ಅಂತ ಹೇಳಿ ನಾನು ಮೆಡಿಸಿನನ್ನು ತಗೊಂಡು ಬಂದಿದ್ದೆ. ನಾವಿಲ್ಲಿ ಬರುವಷ್ಟರಲ್ಲಿ ಇದು 10:30 ಆಗಿತ್ತು. 10ವರೆಗೆ ಮಾತ್ರ ಅಂತೆ ಈ ಒಂದು ಬ್ರೇಕ್ಫಾಸ್ಟ್ ಬುಫೆ ಇರುವಂಥದ್ದು. ಬಟ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸಲಿಕ್ಕೆ ಹೇಳಿದೆ, ಯಾಕಂದರೆ ನಮಗೆ ಬರುವಾಗ ಕೂಡ ಲೇಟ್ ಆಯಿತು, ಬೆಳಿಗ್ಗೆ ಟ್ರಾಫಿಕ್ ಎಲ್ಲ ಇರ್ತದೆ, ಮತ್ತು ಸ್ವಲ್ಪ ಲೇಟ್ ಆಯಿತು. ಹಾಗೆ ಅವರು ನಮಗೋಸ್ಕರ ಬ್ರೇಕ್ಫಾಸ್ಟನ್ನು ಇಟ್ಟಿದ್ದರು, ಬೇರೆ ಬೇರೆ ರೀತಿಯ ಬ್ರೇಕ್ಫಾಸ್ಟ್ ಎಲ್ಲ ಇತ್ತು. ನನಗೆ ಏನೇನು ಬೇಕು ಅದನ್ನು ನಾನು ತಗೊಂಡಿದ್ದೆ. ಮತ್ತು ಡೇಲನಿಗೆ ನಾವು ಬೆಳಿಗ್ಗೆ ಬ್ರೆಡ್ ತಿಂದು ಬಂದಂಥದ್ದು ಮನೆಯಿಂದ. ಹಾಗೆ ಡೇಲನಿಗೆ ಸ್ವಲ್ಪ ಚಾಕೋಸ್ ಮತ್ತು ಸ್ವಲ್ಪ ಬನಾನಾ ಇದನ್ನೆಲ್ಲ ಕೊಟ್ಟಿದ್ದೆ. ನಾವೇ ಇಲ್ಲಿ ಲಾಸ್ಟ್ ಬ್ರೇಕ್ಫಾಸ್ಟ್ ಮಾಡಿದವರು. ಹಾಗೆ ಎಲ್ಲರೂ ಕೂಡ ಅವ್ರದ್ದು ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಎದ್ದು ಹೋಗಿದ್ದಾರೆ. ನಾನು ಟೀ ನನಗೆ ತಂದಿದ್ರು 2 ಕ್ಯೂಬ್ ಶುಗರನ್ನು ಹಾಕಿದೆ, ಬಟ್ ನನಗೆ ಸಾಕಾಗಲಿಲ್ಲ. ಹಾಗೆ ನಾನು ಪುನಃ 2 ಕ್ಯೂಬನ್ನು ಹಾಕಿದ್ದೇನೆ. ಇಷ್ಟೆಲ್ಲ ಆಗುವಾಗ ಮಗು ಕೂಡ ತುಂಬ ಕೂಗ್ತಾ ಇದ್ದ. ನಾವು ಬಂದಿರುವಂಥದ್ದು ರಿವರ್ ರೋಸ್ಟ್ ಅಂತ ಹೇಳಿ ಒಂದು ರೆಸಾರ್ಟ್, ಇದು ವಾಮಂಜೂರ್ ಸೈಡ್ ಇರುವಂಥದ್ದು, ಅಂದರೆ ಗುರುಪುರ ಹೋಗ್ತೇವೆ ಅಲ್ವಾ ನಾವು, ಸೊ ಆ ಸೈಡ್ ಇರುವಂಥದ್ದು. ಅಲ್ಲಿ ಒಳಗೆ ರಿವರ್ ರೋಸ್ಟ್ ಅಂತ ನಿಮಗೆ ಗೂಗಲಲ್ಲಿ ಹಾಕಿದರೆ ಗೊತ್ತಾಗ್ತದೆ, ಸೊ ಅಲ್ಲಿ ಇರುವಂಥದ್ದು. ಹಾಗೆ ನಾನಿಲ್ಲಿ ಮಗುವನ್ನು ಒಬ್ಬರು ಆಂಟಿ ಇದ್ದರು, ಅವರಿಗೆ ಕೊಟ್ಟು ಟೀಯನ್ನು ಎಂಜಾಯ್ ಮಾಡ್ತಾ ಇದ್ದೇನೆ. ಯಾಕೆಂದರೆ ನನಗೆ ಮತ್ತೆ ಇಡೀ ದಿನ ಅದೇ ಕೆಲಸ ಅಲ್ವ, ಮಕ್ಕಳನ್ನು ನೋಡೋದು, ಹಾಲು ಕೊಡೋದು, ಅದೇ ಕೆಲಸ, ಸ್ಪೆಷಲಿ ಮಗುವನ್ನು. ಹಾಗೆ ನಾನು ನನ್ನ ಒಂದು ಮಾರ್ನಿಂಗ್ ಎನರ್ಜಿಗೆ ಬೇಕಾದಂತಹ ಟೀಯನ್ನು ರೆಡಿ ಮಾಡಿ ಕುಡಿತಾ ಇದ್ದೇನೆ. ಇಲ್ಲಿಗೆ ಯಾರಾದರೂ ವಿಸಿಟ್ ಮಾಡಿದವರು ಇದ್ದೀರಾ ಹೇಳಿ. ನಾನಿದು ಏನು ಕೂಡ ಮೊದಲೆಲ್ಲ ನೋಡಿರಲಿಲ್ಲ, ಅಂದರೆ ನಾವು ಹೋಗೋದು ಅಂದರೆ ಕನ್ಫರ್ಮ್ ಆಗಿರಲಿಲ್ಲಲ್ಲ, ಹಾಗಾಗಿ ಮತ್ತು ನಾನೇ ಹಸ್ಬೆಂಡ್ ಹತ್ರ ಹೇಳಿದ, ರಿಕ್ವೆಸ್ಟ್ ಮಾಡಿದೆ ಹೋಗುವ ಅಂತ ಹೇಳಿ. ಅವರು ಫ್ರೀ ಇರೋದಿಲ್ಲ, ಬ್ಯುಸಿ ಇರ್ತಾರೆ ಯಾವಾಗಲೂ. ಹಾಗೆ ನಾನು ಹೇಳಿದೆ ಅಪರೂಪಕ್ಕೆ ಒಂದು ಸಿಗುವಂಥದ್ದು ಹೋಗಲಿಕ್ಕೆ ಹೊರಗೆ, ಹೀಗೆ ಫ್ಯಾಮಿಲಿ ಒಟ್ಟಿಗೆ. ನಾವೇ ಹೋದರೆ ಅಷ್ಟು ಒಳ್ಳೆಯದಾಗೋದಿಲ್ಲ, ಫ್ಯಾಮಿಲಿ ಒಟ್ಟಿಗೆಲ್ಲ ಹೋಗುವಾಗ ಒಳ್ಳೆಯದಾಗ್ತದೆ. ಮತ್ತು ಸಿಯೋನ್ ಕೂಡ ಆಲ್ರೆಡಿ ಮಂಗಳೂರಲ್ಲೇ ಇದ್ದ ತುಂಬ ದಿನದಿಂದ. ಅತ್ತೆ ಮಾವ ಹೋಗಿದ್ದರು ಮಂಗಳೂರಿಗೆ, ಆಗ ಸಿಯೋನ್ ಮಂಗಳೂರಿಗೆ ಹೋಗಿದ್ದ ಕ್ರಿಸ್ಮಸ್ಗಿಂತ ಮುಂಚೆನೇ. ಹಾಗೆ ಅವನು ಅಲ್ಲೇ ಇದ್ದಲ್ಲ, ಹಾಗೆ ಅವನನ್ನು ಕೂಡ ನನಗೆ ನೋಡದೆ ತುಂಬ ದಿನ ಆಗಿತ್ತು. ಇದು ಆ್ಯಕ್ಚುಲಿ 29th ಕಾಣ್ತದೆ ಶೂಟ್ ಮಾಡಿರುವಂಥದ್ದು. ಹಾಗೆ ಹೋಗುವ ಅಂತ ಹೇಳಿದ್ದಕ್ಕೆ ಹಸ್ಬೆಂಡ್ ಆಯಿತು ಅಂತ ಹೇಳಿ ಲಾಸ್ಟಿಗೆ ಡಿಸೈಡ್ ಆದಂಥದ್ದು. ಹಾಗೆ ಬೆಳಿಗ್ಗೆ ಎದ್ದು ನಾನು ಮಕ್ಕಳಿಗೆ ಏನೆಲ್ಲ ಬೇಕು ಪ್ರತಿಯೊಂದನ್ನು ತೆಗೆದಿಟ್ಕೊಳ್ತಾ ಇದ್ದೆ. ಹಾಗೆ ಗಡಿಬಿಡಿಯಲ್ಲೆಲ್ಲ ಮೆಡಿಸಿನ್ಸ್ ಕೂಡ ಮರಿಬಾರ್ದು, ಎಲ್ಲಿ ಹೋದರೂ ಎಷ್ಟು ಚಿಕ್ಕ ಡಿಸ್ಟೆನ್ಸಿಗೆ ಹೋದರೂ ಕೂಡ ಇಂಥ ಕಾಲಿಕ್ ಡ್ರಾಪ್ಸ್ ಅದನ್ನೆಲ್ಲ ತಗೊಂಡು ಹೋಗಬೇಕು. ಹಾಗೆ ನಾನು ತಗೊಂಡು ಬಂದಿದ್ದಕ್ಕೆ ಯೂಸ್ ಆಯಿತು. ಇವನು ಅಳೋದು ನೋಡಿ ಅಲ್ಲಿ ಸ್ಟಾಫಿಗೆಲ್ಲ ಟೆನ್ಷನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ಯಾಕೆ ಇಷ್ಟು ಕೂಗ್ತಾ ಇದ್ದಾನೆ ಅಂತ ಹೇಳಿ. ಹಾಗೆ ನಾನು ಮೆಡಿಸಿನ್ ಕೊಟ್ಟು ಒಂದು 10 ಮಿನಿಟ್ಸಲ್ಲಿ ಅವನು ಸರಿಯಾಗಿದ್ದಾನೆ. ಹಾಗೆ ನಾನು ಮತ್ತೆ ಅವನಿಗೆ ಸ್ವಲ್ಪ ಹೊತ್ತು ಹೆಗ್ಲ ಮೇಲೆಲ್ಲ ಹಾಕಿದ ನಂತರ ಡೈಪರನ್ನು ಚೇಂಜ್ ಮಾಡಲಿಕ್ಕೆ ಅಂತ ಹೇಳಿ ಮಲಗಿಸಿದೆ. ಹಾಗೆ ಒಬ್ಬರು ಸ್ಟಾಫ್ ಅಲ್ಲಿದ್ದು ಬಂದು ನನಗೆ ಹೇಳ್ತಾಯಿದ್ರು ಯಾವ ರೀತಿಯಲ್ಲಿ ಡೈಪರ್ ಚೇಂಜ್ ಮಾಡಬೇಕಂತ ನನಗೆ ಕಲಿಸಿಕೊಡ್ತಾಯಿದ್ರು. ಮೇ ಬಿ ಅವರಿಗೆ ಗೊತ್ತಿಲ್ಲ ಕಾಣ್ತದೆ, ಇದು ನಂದು 3rd ಟೈಮ್ ಅಂತ ಹೇಳಿ, ಮೇ ಬಿ ಫಸ್ಟ್ ಟೈಮ್ ಅದರ್ ಅಂತ ಅಂದ್ಕೊಂಡ್ರು ಕಾಣ್ತದೆ. ಹಾಗೆ ಅವ್ರು ನನಗೆ ಹೇಳ್ತಿದ್ರು ಡೈಪರನ್ನು ಹೇಗೆ ಚೇಂಜ್ ಮಾಡಬೇಕು, ಏನೆಲ್ಲ ಸ್ಟೆಪ್ಸನ್ನು ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳಿ. ನಾನು ಆ್ಯಕ್ಚುಲಿ ಎಲ್ಲಿ ಹೋಗುವಾಗಲೂ ಮಗುವಿನ ಸ್ಕಿನ್ ಪ್ರೆಪ್ ಮಾಡಿ ಹೋಗುವಂಥದ್ದು. ಅಂದರೆ ಸ್ಕಿನ್ ಪ್ರಿಪ್ರೇಷನ್ ಅಂತ ಹೇಳಿದರೆ ಸ್ಕಿನ್ನನ್ನು ಚೆಂದ ಮಾಡಿ ನಾರ್ಮಲ್ ವಾಟರಿಂದ ವೈಪ್ ಮಾಡಿದ ನಂತರ ಥಿಕ್ ಲೇಯರ್
ಈ ನಮ್ಮ ಡೈಪರ್ ರ್ಯಾಶ್ ಕ್ರೀಮ್ ಬರ್ತದೆ ಅಲ್ವಾ, ಒಳ್ಳೆ ಕ್ವಾಲಿಟಿಯ ಡೈಪರ್ ರ್ಯಾಶ್ ಕ್ರೀಮನ್ನು ಹಾಕಬೇಕು. ನಾನು ನಮ್ಮ ಅಕ್ಕ ಬರುವಾಗ ದುಬೈಯಿಂದ ತರಲಿಕ್ಕೆ ಹೇಳಿದಾಗೆ ಅವರು ಅಲ್ಲಿಂದ ಸ್ವಲ್ಪ ತಗೊಂಡು ಬಂದಿದ್ದರು. ಅದು ಚೆನ್ನಾಗಿರ್ತದೆ ದುಬೈದು, ಹಾಗೆ ಅಲ್ಲಿಂದ ತಂದಿದ್ದರು. ಅದನ್ನೆಲ್ಲ ಹಾಕಿ ಸ್ಕಿನ್ ಪ್ರೆಪ್ ಮಾಡಿ ಹೋದಂಥದ್ದು. ಯಾಕೆಂತ ಹೇಳಿದರೆ ಹೋದಲ್ಲಿ ನಮಗೆ ಡೈಪರ್ ಫ್ರೀ ಟೈಮ್ ಅಂತ ಹೇಳಿಕೊಟ್ಟು ಮಗುವನ್ನು ಹಾಗೆಯೇ ಬೆತ್ತಲೆ ಇಡಲಿಕ್ಕೆ ಆಗೋದಿಲ್ಲ ಅಲ್ಲ, ಹಾಗೆ ನಾನು ಸ್ಕಿನ್ ಪ್ರೆಪ್ ಮಾಡಿನೇ ಹೋಗುವಂಥದ್ದು ಎಲ್ಲಿ ಹೋಗುವಾಗನೂ. ಈಗ ಚರ್ಚಿಗೆಲ್ಲ ಹೋಗ್ಲಿಕ್ಕಿದ್ರೆ ಸಹ ಹಾಗೆಯೇ ಮಾಡುವಂಥದ್ದು. ಆಗ ಏನಾಗ್ತದೆ ಅಂತ ಹೇಳಿದರೆ ಮಗು ಯೂರಿನ್ ಪಾಸ್ ಮಾಡಿದರೂ ಕೂಡ ಸ್ಕಿನ್ ಆಲ್ರೆಡಿ ಪ್ರಿಪೇರ್ ಆಗಿ ಆ ಒಂದು ಮಧ್ಯದಲ್ಲಿ ಒಂದು ಲೇಯರ್ ಇರ್ತದೆ ಅಲ್ವಾ, ಯೂರಿನ್ ಆ ಲೇಯರನ್ನು ಪೆನೆಟ್ರೇಟ್ ಮಾಡಿ ಸ್ಕಿನ್ನಿಗೆ ಟಚ್ ಆಗೋದಿಲ್ಲ. ಹಾಗಾಗಿ ಮಗುವಿದು ಸ್ಕಿನ್ನಿಗೆ ಏನು ತೊಂದರೆ ಆಗೋದಿಲ್ಲ. ಜಸ್ಟ್ ಮತ್ತೆಂತಂದರೆ ತುಂಬ ಹೊತ್ತು ಕೂಡ ಡೈಪರ್ ಇಡೋದಿಲ್ಲ ನಾನು. ಈಗ ಒಂದು 2 to 3 hours ಆಗ್ತಾ ಇರುವಾಗಲೇ ಯೂರಿನ್ ಪಾಸ್ ಮಾಡಲಿಲ್ಲ ಆದರೂ ನಾನು ಚೇಂಜ್ ಮಾಡಿ ಕೊಡ್ತೇನೆ. ಹಾಗೆ ಹೈಜೀನ್ ಮೇಂಟೈನ್ ಮಾಡಿದರೆ ರ್ಯಾಷಸ್ ಎಲ್ಲ ಏನು ಕೂಡ ಆಗೋದಿಲ್ಲ. ಒಂದು 15 minutes ಒಳಗೇ ಮತ್ತೆ ಮಲಗಿದ್ದಾನೆ ಅವನಿಗೆ ಅಂದರೆ ಹೊಟ್ಟೆ ನೋವಾಗ್ತಾ ಇತ್ತಲ್ಲ, ಹಾಗೆ ಅದು ಸರಿಯಾಯಿತು, ಅವನು ಮಲಗಿದ್ದಾನೆ. ಹಾಗೆ ಎಲ್ಲರೂ ಕೂಡ ಬೇರೆ ಇನ್ನೊಂದು ಸೈಡಿಗೆ ಹೋಗಿದ್ದಾರೆ. ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಹಸ್ಬೆಂಡ್ ಕೂಡ ಇವಾಗ ಡೇಲನನ್ನು ಕರ್ಕೊಂಡು ಹೋದರು. ಚಿಕ್ಕ ಒಂದು ನ್ಯಾಪ್ ಮಾಡಿ ಎದ್ದಿದ್ದಾನೆ. ಅವನೊಂದು 10-20 minutes ಅಷ್ಟೇ ಮಲಗಿದಂಥದ್ದು. ನಾವು ಅಲ್ಲೇ ಇದ್ವಿ, ಅಲ್ಲಿ ಫ್ಯಾನ್ ಇತ್ತಲ್ಲ, ಹಾಗೆ ನಾನು ಆ ಒಂದು ಬ್ರೇಕ್ಫಾಸ್ಟ್ ಏರಿಯಾ ಏನಿದೆ ಅಲ್ಲೇ ಇದ್ದೆ. ಇಲ್ಲಿ ಹೇಗೆ ಅಂತ ಹೇಳಿದರೆ ಪರ್ ಹೆಡ್ ಇಷ್ಟು ಅಂತ ಹೇಳಿ ಪೇ ಮಾಡಲಿಕ್ಕೆ ಇರ್ತದೆ. ಅದರಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ಮತ್ತು ಮಧ್ಯಾಹ್ನದ ಊಟ, ಸಂಜೆಯ ಟೀ ಇನ್ಕ್ಲೂಡೆಡ್ 1000 ಸಮಥಿಂಗ್ ಕಟ್ಟಲಿಕ್ಕೆ ಇರ್ತದೆ. ಮತ್ತು ನಾವೇನಾದರೂ ಎಕ್ಸ್ಟ್ರಾಸ್ ಎಲ್ಲ ತೆಕ್ಕೊಂಡ್ರೆ, ಈಗ ಡ್ರಿಂಕ್ಸ್ ಆಗಿರ್ಬೋದು ಅಥವಾ ಸಾಫ್ಟ್ ಡ್ರಿಂಕ್ಸ್ ಆಗಿರ್ಬೋದು, ಬೇರೆ ಐಸ್ ಕ್ರೀಮ್ಸ್ ಮತ್ತು ಬೇರೆ ಏನಾದರೂ ಸರ್ವಿಸಸ್ ಎಲ್ಲ ತಗೊಂಡ್ರೆ ಅದೆಲ್ಲ ಎಕ್ಸ್ಟ್ರಾ. ಫುಡ್ಡೆಲ್ಲ ಒಳ್ಳೆಯದಿತ್ತು, ಬೆಳಗಿನ ಬ್ರೇಕ್ಫಾಸ್ಟ್ ಕೂಡ ಚೆನ್ನಾಗಿತ್ತು. ಮತ್ತು ಈ ರೀತಿಯ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಇದೆ, ಅಂದರೆ ಈ ಜಿಪ್ ಲೈನ್ ಮತ್ತು ಬೋಟಿಂಗ್ ಇಂಥದ್ದೆಲ್ಲ ಇದೆ. ಅದಕ್ಕೆ ಕೂಡ ಹೋಗುವವರಿಗೆ ಹೋಗ್ಬೋದು. ಟೈಮಿಂಗ್ಸ್ ಇರ್ತದೆ ಮತ್ತು ಎಕ್ಸ್ಟ್ರಾ ಪೇ ಮಾಡಲಿಕ್ಕೆ ಕೂಡ ಇರ್ತದೆ. ನಮ್ಮಲ್ಲಿ ಯಾರೂ ಟ್ರೈ ಮಾಡಲಿಲ್ಲ ಜಿಪ್ ಲೈನ್, ಯಾಕೆಂದರೆ ಇವು ತುಂಬ ಜನ ಇದರಲ್ಲಿ ಬೇರೆ ಬೇರೆ ಕಡೆ ಹೋಗಿ ಇದಕ್ಕಿಂತ ದೊಡ್ಡ ದೊಡ್ಡ ಜಾಗದಲ್ಲಿ ಮುನ್ನಾರ ಆ ರೀತಿಯಲ್ಲೆಲ್ಲ ಹೋಗಿ ಜಿಪ್ ಲೈನ್ ಮಾಡಿರೋರಿದ್ದಾರೆ. ಹಾಗೆ ಇದು ಚಿಕ್ಕ ಡಿಸ್ಟೆನ್ಸ್ ಇದ್ದದಷ್ಟೇ, ಹಾಗೆ ಯಾರೂ ಕೂಡ ಮಾಡಲಿಲ್ಲ. ಸಿಯಾನ್ ಅಂತೂ ಬೆಳಿಗ್ಗೆ ಹೋದಾಗಿಂದ ಪೂಲಲ್ಲಿ ಇಳಿಬೇಕಂತ ಹೇಳಿ ಫಸ್ಟ್ ಅವನೇ ಇಳಿದಂಥದ್ದು ಪೂಲಿಗೆ, ಅವನೇ ಬೋಣಿಗೆ ಮಾಡಿದ್ದು. ಹಾಗೆ ಅವನು ಪೂಲಿಗೆ ಇಳಿದ ನಂತರ ಇನ್ನೂ ಬೇರೆ ಬೇರೆ ಫ್ಯಾಮಿಲೀಸ್ ಎಲ್ಲ ಬಂದಿದ್ದರು. ಅದರಲ್ಲಿ ಒಬ್ಬ ಹುಡುಗ ಇದ್ದ, ಅವನು ಕೂಡ ಸಿಯೋನಿಗೆ ಪರಿಚಯ ಆಗಿ ಅವರಿಬ್ಬರು ಚೆಂದ ಮಾತಾಡ್ತಾಯಿದ್ರು. ನಮ್ಮ ಡೇಲನಿಗೆ ತಲೆಗೆ ಬ್ಯಾಂಡೇಜ್ ಹಾಕಿದ್ದಾರೆ, ಅವನು ಬಿದ್ದಿದ್ದಲ್ಲ, ಹಾಗೆ ಅವನದು ತಲೆಗೆ ನೀರು ಹೋಗಲಿಕ್ಕಿರಲಿಲ್ಲ. ಹಾಗೆ ಅವನಿಗೆ ನಾವು ಆದಷ್ಟು ಹಿಡಿದು ಕೂತ್ಕೊಳಿಸಿದಂಥದ್ದು. ಫಸ್ಟಿಗೆ ಅವನಿಗೆ ಅದು ನೀರಂತ ಹೇಳಿ ಗೊತ್ತಿರಲಿಲ್ಲ. ಅಂದರೆ ಅವನು ಚಿಕ್ಕ ಚಿಕ್ಕ ಬಕೆಟ್ಗಳಲ್ಲಿ ಟಬ್ಗಳಲ್ಲಿ ಎಲ್ಲ ನೋಡಿದ್ದಾನೆ ನೀರು. ಈ ರೀತಿ ದೊಡ್ಡ ಮಟ್ಟದ ನೀರು ನೋಡಿ ಅವನಿಗೆ ತುಂಬ ಖುಷಿ. ಅವನಂತೂ ಏನಿಲ್ಲ, ಕೆಳಗೆ ಸಹ ನೋಡ್ತಾ ಇರಲಿಲ್ಲ, ಸೀದಾ ಕಾಲಿಟ್ಕೊಂಡು ನಡ್ಕೊಂಡು ಹೋಗುವಂತಿದ್ದ. ಸೈಡಲ್ಲಿ ಹೀಗೆ ಕಟ್ಟೆ ರೀತಿಯಲ್ಲಿ ಇರ್ತದೆ ಅಲ್ವಾ ಸ್ವಿಮ್ಮಿಂಗ್ ಪೂಲ್, ಇದು ಸೀದಾ ನಡ್ಕೊಂಡು ಹೋಗೋದೆ, ಕೆಳಗೆ ಹೋಗ್ತೀನಿ, ಬೀಳ್ತೀನಿ, ನೀರಲ್ಲಿ ಮುಳುಗ್ತೀನಿ, ಅದೆಲ್ಲ ಅವನಿಗೆ ಐಡಿಯಾನೇ ಇಲ್ಲ ಅಲ್ಲ. ಹಾಗೆ ಪಾಪ ಅವನು ಮೇಲೆ ನೋಡ್ಕೊಂಡೇ ನಡ್ಕೊಂಡು ಹೋಗ್ತಾ ಇದ್ದ ನೀರಲ್ಲಿ, ಅಷ್ಟು ಖುಷಿ ಅವನಿಗೆ. ಹಾಗೆ ನಾನು ಮತ್ತೆ ಆದಷ್ಟು ನಾವು ಮಧ್ಯಾಹ್ನದವರೆಗೆ ಹಿಡಿದು ಕೂತ್ಕೊಳಿಸಿದ್ವಿ. ಮಧ್ಯಾಹ್ನ ಒಮ್ಮೆ ಊಟ ಆದ ನಂತರ ಹಸ್ಬೆಂಡ್ ಹತ್ರ ಹೇಳಿದೆ, ನೀವು ಕರ್ಕೊಂಡು ನೀರಿಗೆ ಇಳೀರಿ ಅಂತ ಹೇಳಿ. ಹಾಗೆ ಹಸ್ಬೆಂಡ್ ಅವನನ್ನು, ಇದು ಮಧ್ಯಾಹ್ನ ನಂತರ ಶೂಟ್ ಮಾಡಿರುವಂಥದ್ದು. ನಮ್ಮ ಸಿಯೋನ್ನ ಕಸಿನ್ಸ್ ಎಲ್ಲ ಬೋಟಿಂಗಿಗೆ ಹೋಗ್ತಾಯಿದ್ರು ಪ್ಯಾಡಲ್ ಬೋಟಲ್ಲಿ. ಹಾಗೆ ಪ್ಯಾಡಲ್ ಮಾಡಿಕೊಂಡು ಹೋಗಲಿಕ್ಕೆ ಇದರಲ್ಲಿ. ಹಾಗೆ ಒಂದೊಂದು ರೌಂಡು 200 ಏನೋ ಇದಕ್ಕೆ 20 minutesಗೆ. ಹಾಗೆ ಅವರು ಆ ರೀತಿಯಲ್ಲಿ ಹೋಗಿದ್ದರು. ಮತ್ತು ದೊಡ್ಡ ಕಸಿನ್ಸ್ ಎಲ್ಲ ಪುನಃ ಹಿಂದೆ ಬಂದು ಸಿಯೋನನ್ನು ಮತ್ತು ಡೆಲ್ಲನನ್ನು ಕೂಡ ಒಂದೊಂದು ಸ್ವಲ್ಪ ಡಿಸ್ಟೆನ್ಸಿಗೆ ಕರ್ಕೊಂಡು ಹೋದರು. ದೊಡ್ಡವ್ರು ಮಾತ್ರ ಅಲ್ವಾ ಪ್ಯಾಡಲ್ ಮಾಡಲಿಕ್ಕೆ ಆಗುವಂಥ, ಚಿಕ್ಕವರಿಗೆ ಹೋಗಲಿಕ್ಕೆ ಆಗೋದಿಲ್ಲ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಫಸ್ಟಿಗೆ ಎಂಟರ್ ಆಗ್ತಾ ಇರುವ ಹಾಗೆಯೇ ಏನೋ ಒಂದು ಟ್ರಾಪಿಕಲ್ ಗಾರ್ಡನ್, ಈ ಟ್ರಾಪಿಕಲ್ ಫಾರೆಸ್ಟ್ ಇರ್ತದಲ್ಲ, ಸೊ ಅದಕ್ಕೆ ಎಂಟರ್ ಆದ ಹಾಗೆ ಪಾರ್ಕಿಂಗಿಂದ ಒಳಗೆ ಎಂಟರ್ ಆಗುವಾಗ ಒಂದು ಅಂದರೆ ಮ್ಯಾನ್ ಮೇಡ್ ಟ್ರಾಪಿಕಲ್ ಗಾರ್ಡನ್ ಯಾವ ರೀತಿಯಲ್ಲಿ ಇರ್ತದೆ, ಟ್ರಾಪಿಕಲ್ ಫಾರೆಸ್ಟ್ ಸೇಮ್ ಆ ರೀತಿಯ ಫೀಲಿಂಗ್ ಬರ್ತದೆ. ಬ್ಯಾಂಬೂ ಎಲ್ಲ ಇದ್ದು ಮತ್ತು ಟ್ರಾಪಿಕಲ್ ಪ್ಲ್ಯಾಂಟ್ಸ್ ಎಲ್ಲ ಇದೆ. ತುಂಬ ಖುಷಿಯಾಯಿತು ನನಗೆ ಅಲ್ಲಿಂದ ಎಂಟರ್ ಆಗುವಾಗ. ಮತ್ತು ನಡಿಲಿಕ್ಕೆ ಮತ್ತು ಇದೆಲ್ಲ ಉಂಟು, ಎಂತ ನಾನು ತೋರಿಸ್ತೇನೆ ಮುಂದೆ, ದೊಡ್ಡ ದೊಡ್ಡ ಪಕ್ಷಿ ಎಲ್ಲ ಉಂಟು, ತೋರಿಸ್ತೇನೆ ಅದನ್ನು. ಸೊ ಇಲ್ಲಿ ಡೇಲನಿಗೆ ಒಂದು ರೌಂಡ್ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ದಾರೆ. ಅವನಿಗೆ ಹೆದರಿಕೆ ಆಯಿತು ಆ್ಯಕ್ಚುಲಿ, ಸ್ವಲ್ಪ ದೂರ ಹೋದಾಗ ಕೂಗಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ಒಂದು
ನಾನು ಡೆಲಿವರಿ ಟೈಮಲ್ಲಿ ಅವನನ್ನು ಬಿಟ್ಟು ನಿಂತಿದ್ದಲ್ಲ, ಹಾಗೆ ಅವನು ಯಾರೊಟ್ಟಿಗೆ ಈಗ ಅಷ್ಟು ಹೋಗಲಿಕ್ಕೆ ಕೇಳೋದಿಲ್ಲ. ಎತ್ತಿಕೊಂಡ್ರೆ ಯಾರು ಕೂಡ ಎತ್ತಿಕೊಂಡ್ರೆ ಸುಮ್ಮನೆ ಇರ್ತಾನೆ, ಬಟ್ ದೂರ ಕರ್ಕೊಂಡೋದ್ರೆ ಅವನಿಗೆ ಹೆದರಿಕೆ ಆಗ್ತದೆ. ಇನ್ನೊಂದು ನೀರು, ಅಷ್ಟು ಕ್ವಾಂಟಿಟಿಯಲ್ಲಿ ನೀರು ನೋಡಿ ಅವನಿಗೆ ಹೆದರಿಕೆ ಆಯಿತು. ಸ್ವಿಮ್ಮಿಂಗ್ ಪೂಲಲ್ಲಿ ಮಾತ್ರ ಖುಷಿಯಾಯಿತು, ಅಂದರೆ ಆ ಬ್ಲೂ ಕಲರ್ ನೀರಲ್ವ. ನಮ್ಮ ಸಿಯೋನ್ ಎಂತ ಮಾಡ್ತಾಯಿದ್ದ ಅಂದರೆ, ಒಂದು ಜ್ಯೂಸಿದು ಬಾಟಲ್ ಇತ್ತು, ಆ ಜ್ಯೂಸಿದು ಬಾಟಲ್ ಯಾರು ಕುಡಿದು ಬಿಸಾಡಿದ ಖಾಲಿ ಬಾಟಲನ್ನು ತಗೊಂಡೋಗಿ, ಇಲ್ಲಿ ಬ್ಲೂ ಕಲರ್ ವಾಟರ್ ಅಲ್ಲ, ಅದನ್ನು ಸ್ವಲ್ಪ ಮನೆಗೆ ತಗೊಂಡು ಹೋಗ್ತೇನೆ ಅಂತ ಹೇಳಿ ಬಾಟ್ಲಿಯಲ್ಲಿ ನೀರನ್ನು ತುಂಬಿಸೋದು. ಹೊರಗೆ ತಗೊಂಡು ಬಂದು ಪೂಲಿಂದ ಹೊರಗೆ ತಂದು ನೋಡುವಾಗ ಅದು ಬಿಳಿ ಇರ್ತದೆ. ಪುನಃ ಪೂಲಿಗೆ ಬಿಸಾಡಿ ಬ್ಲೂ ಕಲರಲ್ಲಿದೆ ಅಲ್ಲಿಂದ ತುಂಬಿಸ್ತಾ ಇದ್ದ. ಪಾಪ ಮಕ್ಕಳಿಗೆ ಗೊತ್ತಾಗೋದಿಲ್ಲಲ್ಲ, ಹಾಗೆ ನಾನು ಅವನಿಗೆ ಮತ್ತೆ ಹೇಳಿದೆ, ಕೆಳಗೆ ಬ್ಲೂ ಕಲರ್ ಟೈಲ್ಸ್ ಇರ್ತದೆ ಅದಕ್ಕೆ ಅಂತ ಹೇಳಿ. ಆದರೆ ಅವನು ಒಪ್ಪಲಿಕ್ಕೆ ರೆಡಿನೇ ಇಲ್ಲ. ಸ್ವಿಮ್ಮಿಂಗ್ ಪೂಲಿದು ನೀರು ಬ್ಲೂ ಕಲರ್ ನೀರು ಮನೆಗೆ ತಗೊಂಡು ಹೋಗ್ಬೇಕಂತ ಹೇಳಿ ಸುಮಾರು ಸಲ ತುಂಬಿಸ್ತಾ ಇದ್ದೆ. ಮತ್ತೆ ಒಂದು ಬಾಟಲ್ ಎಲ್ಲಿ ಹೋಯ್ತಂತಲೇ ಗೊತ್ತಿಲ್ಲ. ಇವನೇ ಅವನಿಗೊಂದು ಫ್ರೆಂಡ್ ಆದಂಥದ್ದು ಈ ಹುಡುಗ. ಅವನು ಕೂಡ ಕ್ರಿಶ್ಚಿಯನ್, ಹಾಗೆ ಕೊಂಕಣಿ ಮಾತಾಡ್ತಾ ಇದ್ದ. ಹಸ್ಬೆಂಡ್ ಎಷ್ಟು ಕರೆದ್ರೂ ಕೂಡ ಸಿಯೋನ್ ಒಂದು ಸ್ಟೆಪ್ಸನ್ನು ಬಿಟ್ಟು ಈ ಚಿಲ್ಡ್ರನ್ಸ್ ಪೂಲಿಗೆ ಇಳಿತಾನೆ ಇರಲಿಲ್ಲ. ಚಿಲ್ಡ್ರನ್ಸ್ ಪೂಲಿಗೆ ಇಳಿಲಿಕ್ಕೆ ಅವನು ಚಿಕ್ಕದಿರೋದ್ರಿಂದ ಅವನಿಗೆ ಅಂದರೆ ಆ ವಾಟರ್ ಪ್ರೆಷರನ್ನು ಸರಿಯಾಗಿ ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಅವನು ಇಳಿಲಿಲ್ಲ. ನಾನೊಂದು 2-3 ಸಲ ಅವನನ್ನು ಮುಳುಗಿಸಿದೆ ಅದರಲ್ಲಿ, ಅಂದರೆ ಇಳಿಸಿ ನೋಡಿದೆ. ಅವನ ಎದೆ ತನಕ ನೀರಿತ್ತು, ಆದರೆ ಒಂದು ನೀರಿದು ಪ್ರೆಷರ್ ಇರ್ತದಲ್ಲ, ಮಕ್ಕಳಿಗೆ ಅಭ್ಯಾಸ ಇಲ್ಲಲ್ಲ, ಹಾಗೆ ಬೇಡ ಅಂತ ಹೇಳಿ ಹೀಗೆ ಅವನಿಗೆ ಎಷ್ಟಾಗ್ತದೆ ಅಷ್ಟು ಇದರಲ್ಲಿ ಆಟಾಡ್ತಾ ಇದ್ದ. ಮತ್ತು ಸ್ವಲ್ಪ ಹೊತ್ತಿನ ನಂತರ ಹಸ್ಬೆಂಡ್ ಇಬ್ಬರು ಮಕ್ಕಳನ್ನು ಸ್ಲೈಡಲ್ಲಿ ಎಲ್ಲ ಕರ್ಕೊಂಡು ಹೋದರು. ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದರು. ಇಲ್ಲಿ ಒಂದು ಮೇಲೆ ಸ್ಲೈಡಿಂಗ್ ರೀತಿಯಲ್ಲಿತ್ತು, ಹೀಗೆ ಸ್ಟೆಪ್ಸನ್ನು ಹತ್ತಿ ಕ್ಲೈಮ್ ಮಾಡಿ ಸ್ಲೈಡ್ ಮೂಲಕ ಹೋಗಿ ಪೂಲಿಗೆ ಬೀಳಲಿಕ್ಕೆ. ಇಲ್ಲಿ ಅವನ ಕಸಿನ್ಸ್ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು. ಸಿಯೋನ್ ತುಂಬ ಕೂಗಿದ ಹೋಗೋದಿಲ್ಲ ಅಂತ ಹೇಳಿ, ಅವನಿಗೆ ಅಂದರೆ ತುಂಬ ಹೆದರಿಕೆ ಆಗ್ತಾಯಿತ್ತು. ಬಟ್ ಮತ್ತೆ ಒಂದು 2-3 ಸಲ ಹೋದ ನಂತರ ಅವನಿಗೆ ಅಂದರೆ ಹೆದರಿಕೆ ಆಗಲಿಲ್ಲ, ಮತ್ತು ಅವನು ಹೋಗ್ತಾ ಇದ್ದ. ಆದರೆ ನಮ್ಮ ಡೇಲನ್ ಅವನೇ ಹುಷಾರು, ನಿಜ ಹೇಳಬೇಕಂದ್ರೆ. ಅವನಿಗೆ 1 ಸಲ 2 ಸಲ ಏನೋ ಹಸ್ಬೆಂಡ್ ಕರ್ಕೊಂಡು ಹೋದ್ದು. ಅವನಂದರೆ ಮುಳುಗಿದ್ರೆ ತಲೆ ಇದಾಗ್ತದೆ ಅಲ್ವಾ, ಚಂಡಿ ಆಗ್ತದೆ ಅಂತ ಹೇಳಿ ತಲೆ ಮುಳುಗಿಸ್ಲಿಕ್ಕಿಲ್ಲ ಅಂತ ಹೇಳಿ ಕೆಳಗೆ ಅವರ ಕಸಿನ್ಸ್ ಅವನನ್ನು ಹಿಡ್ಕೊಳ್ತಾ ಇದ್ರು. ಆದರೆ 1-2-3 ಸಲ ಅವನೇ ಹೋಗಿದ್ದಾನೆ, ಸೀದಾ ಅವನೇ ಹತ್ತಿ ಮೇಲೆ ಹೋಗಿ ಅಲ್ಲಿಂದ ಸ್ಲೈಡ್ ಮಾಡಿದ್ದಾನೆ. ಈಗ ಡೇಲನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಹಸ್ಬೆಂಡ್. ಅಂದರೆ ಅವನಿಗಂದರೆ ಮಕ್ಕಳಿಗೆ ಡೇಂಜರ್ ಗೊತ್ತಿಲ್ಲದೆ ಇರೋ ಮಕ್ಕಳಿಗೆ ಹಾಗೇ, ಅವಕ್ಕೆ ಏನು ಮಾಡಬೇಕು ಏನು ಮಾಡಬಾರ್ದು ಏನೂ ಗೊತ್ತಾಗೋದಿಲ್ಲ. 2 ವರ್ಷ ಮಾತ್ರ ಅಲ್ಲ. ಹಾಗೆ ಸ್ಲೈಡಲ್ಲಿ 1-2 ಸಲ ಹೋಗಿ ಭಾರಿ ಖುಷಿ ಅವನಿಗೆ. ಮತ್ತು ಒಬ್ಬನೇ ಒಂದು ರೌಂಡ್ ಕೂಡ ಹೋಗಿದ್ದಾನೆ, 1-2 ರೌಂಡ್ ಹೋಗಿದ್ದಾನೆ. ನಾನು ಆಗ ಈ ಗಾರ್ಡನನ್ನೆಲ್ಲ ಸುತ್ತ ಪ್ರಾಪರ್ಟಿ ಹೇಗಿದೆ ನೋಡಿ ಬರುವ ಅಂತ ಹೇಳಿ ಹೋಗಿದ್ದೆ. ಹೀಗೆ ಇವರೆಲ್ಲ ಆಟಾಡ್ತಾಯಿದ್ರು. ಸಂಜೆ ಟೈಮ್, ಇನ್ನು ಸ್ವಲ್ಪ ಹೊತ್ತಲ್ಲಿ ಟೀ ಕೂಡ ಕುಡಿಲಿಕ್ಕಿದೆ. ಹಾಗೆ ನಾನು ಫುಲ್ ಇಲ್ಲಿವರೆಗೆ ಬಂದು ಎಲ್ಲ ಕಡೆ ಸುತ್ತಿ ನೋಡೋದೇ ಇದ್ದರೆ ಹೇಗೆ ಅಂತ ಹೇಳಿ ಮಗುವಿನ ಸ್ಟ್ರೋಲರನ್ನು ನಾನು ತಗೊಂಡು ಹೋಗಿದ್ದೆ. ಹಾಗೆ ಇವನನ್ನು ಕರ್ಕೊಂಡು ಇವಾಗ 1 ರೌಂಡು ಎಲ್ಲ ಕಡೆ ಹೋಗಿ ಬರುವಂಥದ್ದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಲಾನನ್ನು. ಇದು ಒಂದು ನ್ಯಾಚುರಲಿಗೆ ಬರ್ತದೆ ಅಲ್ವ, ಒಂದು ಸ್ಪ್ರೆಡ್ ಆಗುವಂಥ ಗ್ರಾಸ್, ಅದನ್ನು ಲಾನ್ ಮೂವರಿಂದ ಚೆಂದ ಮಾಡಿ ಕಟ್ ಮಾಡಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇಲ್ಲಿ ವಿಲ್ಲಾ ಟೈಪ್ನಲ್ಲಿ ರೂಮ್ಸ್ ಕೂಡ ಇದೆ, ಕಾಟೇಜ್ ಟೈಪಲ್ಲಿ. ಅಲ್ಲಿ ಸ್ಟೇ ಮಾಡುವವರು ಕೂಡ ಇದ್ದಾರೆ ಕಾಣ್ತದೆ. ನನಗೆ ಅಂದರೆ ನಾನು ರಿಸರ್ಚ್ ಏನು ಕೂಡ ಮಾಡಲಿಲ್ಲ. ಅಂದರೆ ನೈಟ್ 11ವರೆಗೆ ಹೇಳಿದ್ದು ಹಸ್ಬೆಂಡ್. ಬೆಳಿಗ್ಗೆ ಒಂದು 5:30 ಆಗುವಾಗ ಎದ್ದು, 6 ಗಂಟೆ ಆಗುವಾಗ ಎದ್ದು ಬೇರೆಲ್ಲ ಕೆಲಸಗಳಾಗಬೇಕಲ್ವ. ಮನೆಯದು ನಾಯಿ ಉಂಟು, ನಾಯಿಗೆ ಊಟ ಆಗಬೇಕು. ಸಂಜೆ ನಾವು ಹಿಂದೆ ಬಂದರೆ ನಮಗೆ ಊಟಕ್ಕೆ ಏನು ಬೇಕು. ಹಿಂದಿನ ದಿನ ಚಿಕನ್ದು ಸಾರಿತ್ತು, ಅನ್ನ ಮಾತ್ರ ಇರಲಿಲ್ಲ. ಅನ್ನ ಮಾಡೋದಾ ಏನು ಅಂತ ಹೇಳಿ ನಾನು ಚಿಂತೆ ಮಾಡ್ತಾಯಿದ್ದೆ, ಏನು ಮಾಡೋದು ಅಂತ ಹೇಳಿ. ಮತ್ತು ನೋಡುವ ಹಿಂದೆ ಬಂದು ಕುಕ್ಕರಲ್ಲಿ ಆದರೂ ಅನ್ನ ಮಾಡ್ಬೋದು ಅಂತ ಹೇಳಿ. ನಮ್ಮ ಅನ್ನ ಬೇಯಲಿಕ್ಕೆ ಟೈಮ್ ಜಾಸ್ತಿ ಅಲ್ಲ, ಹಾಗೆ ಅದನ್ನೆಲ್ಲ ಯೋಚನೆ ಮಾಡ್ತಾಯಿದ್ದೆ ನಾನು. ಹೇಗೋ ಬೆಳಿಗ್ಗೆದೆಲ್ಲ ಕೆಲಸ ಎಲ್ಲ ಆಗಿ ಹೊರಟದ್ದು. ಹಾಗೆ ಮಾವನಿಗೆ ಸಹ ಹೇಳಿದೆ ನಾನು, ನೀವು ಸಹ ಬನ್ನಿ ಅಂತ ಹೇಳಿ. ಯಾಕೆಂದರೆ ಅವರಿಗೂ ಯಾವಾಗಲೂ ಈ ರೀತಿ ಎಲ್ಲ ಹೋಗಲಿಕ್ಕೆ ಸಿಗೋದಿಲ್ಲ ಅಲ್ಲ. ಮತ್ತು ನಮ್ಮ ಮಾವ ಹಾಗೆ ಅತ್ತೆ ಆದರೆ ಬೇರೆ ದೂರ ಚೆನ್ನೈ ಅಂತೆ, ಮತ್ತು ಕೇರಳ ಅಂತೆ ಹಾಗೆಲ್ಲ ಹೋಗಿದ್ದಾರೆ. ಆದರೆ ಮಾವ ಎಲ್ಲಿ ಸಹ ಹೋಗಲಿಲ್ಲ. ಹಾಗೆ ಅವರಿಗೆ ಹೇಳಿದೆ, ಮೊದಲು ಇಲ್ಲ ಅಂತ ಹೇಳಿದ್ರು, ನಾ ಬರೋದಿಲ್ಲ ಹೇಳಿದ್ರು. ಹಾಗೆ ನಾನು ಹೇಳಿದೆ, ನಿಮಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಅತ್ತೆ ಜೊತೆ ಬೇಕಾದರೆ ಕೂತ್ಕೊಂಡು ಮಾತಾಡಲಿಕ್ಕೆಲ್ಲ ಬೆಂಚ್ ಉಂಟು, ಮತ್ತು ಒಳಗೆ ಕೂತ್ಕೊಂಡು ಆಟಾಡಲಿಕ್ಕೆ ಕ್ಯಾರಮ್ ಎಲ್ಲ ಉಂಟು, ಬನ್ನಿ ಅಂತ ಹೇಳಿದೆ. ಹಾಗೆ ನಗಾಡ್ತಾ ಮತ್ತೆ ಹೇಳಿದರು, ಆಯಿತು ಬರ್ತೇನೆ ಅಂತ ಹೇಳಿದೆ. ನಾನು ಹೇಳಿದೆ, ಇನ್ನು ಯಾವಾಗಲೂ ಹಾಗೇ ಚಾನ್ಸ್ ಸಿಗ್ತದೆ, ಎಲ್ಲರೂ ಇದ್ದಾರೆ ಈಗ, ಫ್ಯಾಮಿಲಿಯವರು ಹೊರದೇಶದಿಂದ ಬಂದವರೆಲ್ಲರೂ ಇದ್ದಾರೆ, ಹಾಗೆ ಹೋದರೆ ಆಗ್ತದೆ 1 ರೌಂಡು ಅಂತ ಹೇಳಿ. ಫಸ್ಟಿಗೆ ಅವ್ರು ಹೇಳಿ, ನಾವು ಬರೋದಿಲ್ಲ, ನಾನು ಅಲ್ಲಿ ಹೋಗ್ಲಿಕ್ಕೆ ಉಂಟು ತೋಟದ ಹತ್ರ ಅಂತ ಹೇಳಿ, ನಮ್ಮ ಮನೆ ಹತ್ತಿರ, ಹಳೆ ಮನೆ ಹತ್ತಿರ. ಮತ್ತು ಹೇಳಿದಕ್ಕೆ ಆಯಿತು ಬರ್ತೇನೆ ಹೇಳಿದರು.
ಹಾಗೆ ನಾನು ಹಿಂದಿನ ದಿನನೇ ಮಾವನ ಹತ್ರ ಹೇಳಿದ್ದೆ, ಅಂದರೆ ಹೀಗೆ ಹೋಗಬೇಕು ಅಂತ ಇದ್ದೇನೆ, ನಾನು ಹೇಳಿದ್ದೇನೆ, ಆದರೆ ಇವರು ಎಂತ ಅಂತ ಹೇಳಲಿಲ್ಲ ಇನ್ನೂ ಸಹ, ಅವರಿಗೆ ಕೆಲಸ ಉಂಟಂತೆ ಅಂತ ಹೇಳಿ ಹಸ್ಬೆಂಡ್. ಹಾಗೆ ಮಾವನಿಗೆ ಒಂದು ಹಿಂಟನ್ನು ಕೊಟ್ಟಿದೆ ಹೀಗೆ ಹೋಗ್ಲಿಕ್ಕಿರ್ಬೋದು ಅಂತ. ಮತ್ತು ನಾನು ಬೆಳಿಗ್ಗೆ ಬೇಗ ಎದ್ದಿದ್ದಲ್ಲ, ಹಾಗೆ ಅವರನ್ನು ಕೂಡ ಎಬ್ಬಿಸಿ ಹೇಳಿದೆ, ಹೀಗೆ ನೀವು ನಾಯಿಗೆ ಊಟ ಹಾಕೋ ಕೆಲಸ ಮಾಡಿ, ನಾನು ನನ್ನ ಈ ಮಕ್ಕಳ ಪ್ರಿಪ್ರೇಷನ್ ಅದು ಇದು ಮಾಡ್ಕೊಳ್ತೇನೆ, ಬೇರೆ ಅಡುಗೆದೆಲ್ಲ ಮಾಡ್ತೇನೆ, ನೀವು ಅದನ್ನು ಮಾಡಿ ಅಂತ ಹೇಳಿದೆ. ಹಾಗೆ ಅವರು ಕೂಡ ಬೇಗ ಎದ್ದು ಎಲ್ಲ ರೆಡಿ ಆದರು. ಅವ್ರಿಗೆಂತೆಲ್ಲ ಜಸ್ಟ್ ಒಂದು ಬಟ್ಟೆ ಹಾಕುವಂಥದ್ದು ಅಷ್ಟೇ ಅಲ್ಲ, ಏನು ಕ್ಯಾರಿ ಮಾಡಲಿಕ್ಕೆಲ್ಲ ಇಲ್ಲ, ಅವರೆಲ್ಲ ಪೂಲಿಗೆಲ್ಲ ಇಳಿಯೋದಿಲ್ಲ ಅಲ್ಲ. ಹಾಗೆ ಇದಕ್ಕೆ ಎಮುನಾ ಎಂಥದ್ದೊಂದು ಹೇಳ್ತಾರಲ್ಲ, ಇದರ ಹೆಸರು ಎಂತ ಅಂತ ಹೇಳಿ ಆಯಿತಾ. ನನಗೆ ಇದರ ಹೆಸರು ಗೊತ್ತಿಲ್ಲ, ಮೇ ಬಿ ಸರ್ಚ್ ಮಾಡಿದರೆ ಇಂಟರ್ನೆಟಲ್ಲಿ ಸಿಗ್ತದೆ. ಆದರೆ ನನಗೆ ಅಷ್ಟು ಈಗ ಪುರ್ಸೋತಿಲ್ಲ, ಹಾಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕಂತೇಳಿ ಏನು ರಿಸರ್ಚ್ ಏನು ಮಾಡಲಿಲ್ಲ. ಅಲ್ಲಿ ಕೂಡ ನಾನೇನು ನೋಡಲಿಲ್ಲ, ಅಲ್ಲಿ ಎಲ್ಲರೂ ಎಮ್ಮು ಅಂತ ಹೇಳಿ ಹೇಳ್ತಾಯಿದ್ರು. ಇದರದ್ದೊಂದು ಇಂಟರ್ನೆಟಲ್ಲಿ ಒಂದು ವೈರಲ್ ವಿಡಿಯೋ ನಾನು ನೋಡಿದೆ. ಈ ಒಂದು ಬರ್ಡ್ ಇಮ್ಯಾನ್ಯುಯಲ್ ಅಂತ ಹೇಳಿ ಒಂದು ಬರ್ಡ್ ಇದೆ. ಬರ್ಡ್ ಅಂದರೆ ಒಬ್ಬರು ಸಾಕುವವರು, ಒಂದು ಲೇಡಿ, ಅವರ ಜೊತೆಗೆ ಅವರು ವಿಡಿಯೋ ಮಾಡುವಾಗ ಬಂದು ಆ ಒಂದು ಇಮ್ಯಾನ್ಯುಯಲ್ ಉಪದ್ರ ಮಾಡುವಂಥದ್ದು, ಅದು ತುಂಬ ವೈರಲ್ ಆಗಿತ್ತು. ನೀವು ಯಾರಾದರೂ ನೋಡಿರೋರು ಇರ್ಬೋದು ಇದರಲ್ಲಿ. ಹಾಗೆ ಮೇ ಬಿ ಅದಕ್ಕೆ ಎಮ್ಮು ಅಂತ ಹೆಸರು ಬಂತು, ಅಥವಾ ಅದರ ಹೆಸರೇ ಎಮ್ಮುನ ಅಂತ ನನಗೆ ಗೊತ್ತಿಲ್ಲ ಸತ್ಯ. ತುಂಬ ಚೆನ್ನಾಗಿತ್ತು. ಇದರಲ್ಲಿ ಕೂಡ ಈ ಒಂದು ಪಕ್ಷಿಗಳಿಗೂ ಕೂಡ ಮಗು ಅಂತ ಹೇಳಿ ಗೊತ್ತಾಗ್ತದೆ. ನಾನು ಫಸ್ಟಿಗೆ ಅದರ ಹತ್ರ ಹೋದಾಗ ಸ್ಟ್ರೋಲರನ್ನು ತಿರುಗಿಸಿ ಇಟ್ಟಿದ್ದೆ, ಮತ್ತು ಸ್ವಲ್ಪ ಇನ್ನೊಂದು ಇದೇ ರೀತಿಯಲ್ಲಿ ಇನ್ನೊಂದು ರೌಂಡು ನಾನು ಹೋಗಿದ್ದೆ. ಆಗ ಉಂಟಲ್ಲ, ಆ ಪಕ್ಷಿ ನನಗೆ ಗುರ್ರು ಅಂತ ಸೌಂಡ್ ಮಾಡಿಕೊಂಡು, ಅಂದರೆ ಸ್ಟ್ರೋಲರ್ ಇದು ಒಳಗೇ ನೋಡ್ತಾ ಇತ್ತು. ಮತ್ತು ನಾನು ಅದನ್ನು ತಿರುಗಿಸಿ ಕೊಟ್ಟೆ, ಮಗುವನ್ನು ನೋಡು ಅಂತ ಹೇಳಿದೆ. ನಾನು ಹೇಳಿದೆ, ನೋಡು ಮಗು ಹೇಗೆ ಮಲಗಿದೆ ನೋಡು ಅಂತ ಹೇಳಿ. ಹಾಗೆ ಎರಡೂ ಕಣ್ಣನ್ನು ಹೀಗೆ, ಅಂದರೆ ನಾವು ಈಗ ಈ ಬರ್ಡ್ಸ್ ಎಲ್ಲ ನೋಡೋದಾದರೆ ಹೇಗೆ ನೋಡಬೇಕು, ಸ್ಟ್ರೈಟ್ ನೋಡಿದರೆ ಅದಕ್ಕೆ ಕಾಣೋದಿಲ್ಲ ಅಲ್ಲ, ಹಾಗೆ ಸೈಡ್ ಐಸಲ್ಲಿ ನೋಡ್ತದಲ್ಲ, ಹಾಗೆ ನೋಡ್ತಾ ಇತ್ತು. ಅದಕ್ಕೂ ಕೂಡ ಗೊತ್ತಾಗ್ತದೆ ಮಕ್ಕಳು, ಚಿಕ್ಕ ಮಗು, ಇನ್ಫೆಂಟ್ ಅಂತ ಎಲ್ಲ ಹೇಳಿ. ಇಲ್ಲಿ ನೋಡ್ಬೋದು ನೀವು ಡೇಲನ್ನು ಧೈರ್ಯ ಹೇಗೆ ಹತ್ತುತ್ತಾ ಇದ್ದಾನೆ. ಡೇಲನ್ನು ಆಂಟಿ ಇದ್ದಾರೆ, ಹಸ್ಬೆಂಡಿದ ಅಕ್ಕ ಕೆಳಗಿದ್ದಾರೆ, ಎಲ್ಲರೂ ಕೂಡ ಕ್ಯಾಚ್ ಹಿಡಿಲಿಕ್ಕೆ ಎಲ್ಲ ರೆಡಿ ಇದ್ದಾರೆ. ತುಂಬ ಜನ ಪೂಲಿಂದ ಮೇಲೆ ಬಂದಿದ್ದಾರೆ, ಕಸಿನ್ಸ್ ಎಲ್ಲ. ಹಾಗೆ ಅವನೊಬ್ಬನೇ ಹೋಗಿದ್ದಾನೆ. ನಾನು ತುಂಬ ದೂರದಿಂದ ಬಂದರೆ ಬರಲಿ ಅಂತ ಹೇಳಿ ನಾನು ಜಸ್ಟ್ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದು. ನೋಡ್ಬೋದು ಅವನ ಧೈರ್ಯ, ಅಷ್ಟು ಮೇಲಿಂದ ಹೇಗೆ ಹೋಗಿದ್ದಾನೆ ಅಂತ ಹೇಳಿ. ಅವನು ಎಲ್ಲಿಂದ ಬೇಕಾದರೂ ಹೊತ್ತಿ ಬರ್ತಾನೆ, ಎಲ್ಲಿ ಹೋದರೆ ಎಲ್ಲಿಂದ ಬೇಕಾದರೂ ಬರ್ತಾನೆ ಅಂತ ಮಗು ಅವನು. ಆ ರೀತಿ ಒಂದು ಅಂದರೆ ನೇಚರೇ ಹಾಗೆ ಒಂದು. ಮತ್ತು ಎಲ್ರಿಗೂ ಕೂಡ ಅವನು ಇಷ್ಟ ಆಗ್ತಾನೆ, ಯಾಕೆಂದರೆ ಎಲ್ಲರ ಜೊತೆ ಮಿಂಗಲ್ ಆಗೋದಿರ್ಬೋದು. ಆ ಒಂದು ನಾಟಿನೆಸ್ಸೇ ಅವನಿಗೆ ಎಲ್ರಿಗೂ ಇಷ್ಟ ಆಗುವಂಥದ್ದು. ಇಲ್ಲಿ ಒಂದು ಹ್ಯಾಮಕ್ ಇತ್ತು ಈ ರೀತಿದು. ನಾನೊಂದು 72 kg ಇರೋದ್ರಿಂದ ನನಗೆ ಎಲ್ಲಿ ಹೋದರೂ ಕೂತ್ಕೊಳ್ಳಿಕ್ಕೆ ಹೆದರಿಕೆ ಆಗೋದಾಯ್ತಾ. ಯಾಕೆಂದರೆ ಮನೆಯಲ್ಲಿ ನಾನೊಂದು ಅಂದರೆ ಸ್ಟೂಲ್ ಕೂಡ ಅದು ಕುಂಬಾಗಿತ್ತು, ಹಾಗೆ ನಾನು ಕೂತಾಗ ಬಿದ್ದಿದ್ದೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ. ಆದರೆ ನನಗೇನಾಗಿರಲಿಲ್ಲ ದೇವರ ದಯೆಯಿಂದ. 8.5 ತಿಂಗಳು 9 ತಿಂಗಳಲ್ಲಿ ನಾನು ಬಿದ್ದಂಥದ್ದು ಸ್ಟೂಲಿಂದ, ಕೂತ್ಕೊಂಡಾಗ ಸ್ಟೂಲ್ ಕಟ್ಟಾಗಿ. ಹಾಗೆ ನನಗೆ ಈಗ ಎಲ್ಲಿ ಹೋಗಿ ಕೂತ್ರೂ ನಾನು ಕರೆಕ್ಟಾಗಿ ನೋಟಿಸ್ ಮಾಡಿ ಕ್ವಾಲಿಟಿ ನೋಡಿ ಕೂರುವಂಥದ್ದು, ಯಾಕೆಂದರೆ ವೆಯ್ಟ್ ಜಾಸ್ತಿ ಇದ್ದೇನಲ್ಲ. ಹಾಗೆ ಇನ್ನೊಬ್ಬರು ಕೂತ್ಕೊಂಡಿದ್ದರು ಇದರಲ್ಲಿ, ಅವ್ರು ನನಗಿಂತ ಜಾಸ್ತಿ ವೆಯ್ಟ್ ಇದ್ದರು. ಹಾಗೆ ನಾನು ಆ ಒಂದು ಕ್ವಾಲಿಟಿ ಚೆಕ್ ಮಾಡಿದ ನಂತರ ಕೂತ್ಕೊಳ್ಳಿಕ್ಕೆ ಅಂತ ಬಂದೆ. ನನಗೆ ತುಂಬ ಇಷ್ಟ ಜೋಕಾಲಿ. ಹಾಗೆ ನನ್ನ ಹಸ್ಬೆಂಡ್ ಹತ್ರ ಮೊದಲಿಂದ ಹೇಳ್ತಾ ಇದ್ದೆ, ಮನೆ ಕಟ್ಟುವಾಗ ಪೋಟಿಕೋದಲ್ಲಿ ಒಂದು ಈ ಹುಕ್ಕೆಲ್ಲ ಆಗ್ತಾರಲ್ಲ, ಆ ರೀತಿ ಹಾಕಿದರೆ ಜೋಕಾಲಿ ಮಾಡ್ಬೋದಿತ್ತು ಅಂತ ಹೇಳಿ. ಆದರೆ ನಮ್ಮ ಪೋಟಿಕೋದಲ್ಲಿ ಇಡಲೇ ಇಲ್ಲ ಒಂದು ಆಪ್ಷನ್. ಹಾಗೆ ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ ಮೊನ್ನೆ ಕೂಡ, ಜೋಕಾಲಿ ಆದರೂ ಕಟ್ಬೋದಿತ್ತು ಅಂತ ಹೇಳಿ. ಮಗು ಕೂಗುವನು ಕೂಗ್ತಾನೇ ಇದ್ದಾನೆ. ಅವನಿಗೆ ಎಂಥ ಕೆಲಸ, ಅವನಿಗೆ ಅದೇ ಕೆಲಸ ಅಲ್ವಾ. ಅವನಿಗೆ ಯೂರಿನ್ ಪಾಸ್ ಮಾಡಲಿಕ್ಕಿದ್ರೂ ಕೂಗುದೆ, ಮಮ್ಮಿ ಬೇಕು ಅಂತ ಇದ್ರೂ ಕೂಗುದೆ, ಹಸಿವಾದರೂ ಕೂಗುದೆ. ಹಾಗೆ ನಾನು ಅವನನ್ನು ಇಗ್ನೋರ್ ಮಾಡಿ ಸ್ವಲ್ಪ ಹೊತ್ತು ಅವನನ್ನು ಸ್ಟ್ರೋಲರಲ್ಲಿ ಇಟ್ಟು ನಾನೊಂದು 1 ಮಿನಿಟ್ ಅಷ್ಟೇ ಕೂತ್ಕೊಂಡಂಥದ್ದು ಹ್ಯಾಮಕ್ಕಲ್ಲಿ ಕೂತ್ಕೊಂಡು. ಇದೊಂದು ಸ್ವಲ್ಪ ಡೌನ್ ಇದೆ, ನನಗೆ ಕೂತ್ಕೊಂಡು ಎದುಳಿಗೆ ಸಹ ಕಷ್ಟ ಆಯಿತು. ಹಾಗೆ ಹೇಗೋ ಒಂದು ಖುಷಿಗೆ ಅಂತ ಹೇಳಿ ಕೂತ್ಕೊಂಡು ಒಂದು ಸ್ವಲ್ಪ ಆಚೆ ಈಚೆ ತೂಗಿದ ನಂತರ ಪುನಃ ಎದ್ದು ಬಂದೆ. ಹಾಗೆ ಮಗುವನ್ನು ಒಂದೊಂದು ರೌಂಡ್ ತಿರುಗಿಸಿದೆ ಎಲ್ಲ ಕಡೆ. ಇಲ್ಲೇ ನಾನು ನೋಡಿ ತೋರಿಸಿದ್ದು ಆ ಒಂದು ಎಮ್ಮುಗೆ ನೋಡು ಅಂತ ಹೇಳಿ. ಅದು ನಾನು ಎಲ್ಲಿ ಹೋಗ್ತೇನೆ ನೋಡಿ, ಯಾವ ಸೈಡ್ ಸ್ಟ್ರೋಲರ್ನ ತಗೊಂಡು ಹೋಗ್ತೇನೆ ಆ ಸೈಡಿಗೆ ಬರ್ತಾಯಿತ್ತು. ಹಾಗೆ ನಾನು ಅದಕ್ಕೆ ತೋರಿಸಿದ್ದು ಮಗು ಅಂತ ಹೇಳಿ. ಹಾಗೆ ಅದು ಸ್ವಲ್ಪ ಹೊತ್ತು ನೋಡ್ತು ಅಲ್ಲಿ. ಈಗ ಸಿಯೋನ್ ಪೂಲಿಂದ ಮೇಲೆ ಬಂದಿದ್ದಾನೆ. ಅವನಿಗೆ ಹಸ್ಬೆಂಡ್ ಸ್ನಾನ ಎಲ್ಲ ಮಾಡಿಸಿ ಕರ್ಕೊಂಡು ಬಂದಿದ್ದಾರೆ. ಅವನಿಗೆ ಇದರಲ್ಲಿ ಆಟಾಡಬೇಕು ಅಂತ ತುಂಬ ಆಸೆ ಇತ್ತು. ಇದು ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಇದು ಹೇಗೆ ಆಟಾಡೋದು ಅಂತ ಹೇಳಿ. ಅದಕ್ಕೊಂದು ಬಾಲ್ ಇದೆ, ಫುಟ್ಬಾಲ್ ರೀತಿಯಲ್ಲಿ ಆಡಿಸೋದು ಕಾಣ್ತದೆ. ನನಗಿದೆಲ್ಲ ಐಡಿಯಾನೇ ಇಲ್ಲ. ನಾನು ಹೀಗೆಲ್ಲ ಎಲ್ಲಿ ಕೂಡ ಹೊರಗೆ ಸಹ ಹೋಗಲಿಲ್ಲ. ಇದೇ ಫಸ್ಟ್ ಈ ರೀತಿ ರೆಸಾರ್ಟಿಗೆಲ್ಲ ಬರುವಂಥದ್ದು.
ಹಾಗೆ ಇಲ್ಲಿ ಸ್ವಲ್ಪ ಫಿಶ್ ಕೂಡ ಇತ್ತು. ಇಲ್ಲಿ ಇಂಡೋರ್ ಗೇಮ್ಸ್ ಎಲ್ಲ ಇದೆ, ಚೆನ್ನಾಗಿದೆ ಆಯಿತಾ. ಫ್ಯಾಮಿಲಿ ಟ್ರಿಪ್ ಎಲ್ಲ ಬರೋದಾದರೆ ನಿಮಗೆ ಬೆಳಿಗ್ಗೆನೇ ಬಂದು ಚೆಕ್-ಇನ್ ಆದರೆ ತುಂಬ ಚೆನ್ನಾಗಿದೆ. ಅಂದರೆ ಟೈಮ್ ಇರುವವರಿಗೆ ಮತ್ತು ಜನ ಇರುವವರಿಗೆ ಚೆಂದ ಮಾಡಿ ಯುಟಿಲೈಸ್ ಮಾಡ್ಬೋದು. ಮಕ್ಕಳಿಗೆ ಇಲ್ಲಿ ಟ್ರ್ಯಾಂಪಲಿನ್ ಎಲ್ಲ ಇತ್ತು, ನಾನು ಬಿಡಲಿಲ್ಲ ಟ್ರ್ಯಾಂಪಲಿನಲ್ಲಿ. ಅಂದರೆ ಈ ಒಂದು ಇಂಜುರೀಸ್ ಎಲ್ಲ ಆಗುವಂಥದ್ದು ಕೂಡ ಜಾಸ್ತಿ ಟ್ರ್ಯಾಂಪಲಿನಲ್ಲಿ. ಹಾಗೆ ಜಸ್ಟ್ ಅವನಿಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಹೀಗೆ ಜಂಪ್ ಮಾಡು ಅಂತ ಹೇಳಿದೆ ಅಷ್ಟೇ. ಅವನಿಗೆ ಅದು ಫಸ್ಟಿಗೆ ಗೊತ್ತೇ ಆಗಲಿಲ್ಲ ಟ್ರ್ಯಾಂಪಲಿನ್ ಅಂತ ಹೇಳಿ, ಮತ್ತು ನಾನೇ ಹೇಳಿದೆ ನೋಡು ಇದು ಜಂಪ್ ಮಾಡಲಿಕ್ಕಿದ್ರೆ ಮಾಡು ಅಂತ ಹೇಳಿ ಅವನಿಗೆ ಜಸ್ಟ್ ಅದನ್ನು ತೋರಿಸಿಕೊಟ್ಟೆ. ಅಂದರೆ ಅವನಿಗೆ ಸಹ ಹೆದರಿಕೆ ಇದೆ, ಜಾಸ್ತಿ ಜಂಪ್ ಮಾಡೋದಿಲ್ಲ. ಇದರಲ್ಲೆಲ್ಲ ಜಂಪ್ ಮಾಡಿ ಏನಾದರೂ ಇಂಜರೀಸ್ ಅಂತ ಹೇಳಿದರೆ ಹೆಚ್ಚಾಗಿ ಬೋನೇ ಕ್ರ್ಯಾಕ್ ಆಗುವಂಥದ್ದು ಆಯಿತಾ, ಆ ರೀತಿ. ಹಾಗೆ ಟ್ರ್ಯಾಂಪಲಿನ್ ಅಷ್ಟು ಅಂತಲ್ಲ, ಟ್ರ್ಯಾಂಪಲಿನ್ ಒಳ್ಳೆಯದಲ್ವೇ ಅಲ್ಲ, ಈ ರೀತಿದನ್ನು ಇಡಲೇಬಾರ್ದು. ಹಾಗೆ ಇಲ್ಲಿ ಸಹ ಒಂದು ತೊಟ್ಟಿಲಿತ್ತು. ನನಗೆ ತೊಟ್ಟಿಲು ತುಂಬ ಇಷ್ಟ. ಹಾಗೆ ನಾನು ಇದು ತೊಟ್ಟಿಲಲ್ಲ ಇದಕ್ಕೆಂತ ಹೇಳೋದು, ಜೋಕಾಲಿ ಸಾರಿ, ಆ ಜೋಕಾಲಿತ್ತು. ಅದರಲ್ಲಿ ಸ್ವಲ್ಪ ಹೊತ್ತು ನಾನು ಕೂತ್ಕೊಂಡೆ. ಆದರೆ ಇಷ್ಟ ಆಗುವಾಗ ಮಗುವಿಗೆ ಕೋಪ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅವನಿಗೆ ಹಸಿವಾಗ್ತಾಯಿತ್ತು, ಸೆಕೆ ಕೂಡ ಆಗ್ತಾಯಿತ್ತು. ಹಾಗೆ ಅವನು ನನಗೆ ಬಿಡಲೇ ಇಲ್ಲ ಕೂತ್ಕೊಳ್ಳಿಕ್ಕೆ. ಇದರಲ್ಲಿ ಮತ್ತು ಇದು ಮರದ್ದಾಗಿರೋದ್ರಿಂದ ಇದನ್ನು ನನಗೆ ದೂಡಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ನಾನು ಸಿಯೋನ್ನ ಕಸಿನನ್ನು ಕರೆದು ಒಂದು ಸ್ವಲ್ಪ ದೂಡು ಅಂತ ಹೇಳಿದೆ, ಮತ್ತು ಅವ್ರು ಸ್ವಲ್ಪ ದೂಡಿ ಕೊಡಿ. ಒಂದು 2 ಸಲ ಹಿಂದೆ ಮುಂದೆ ಹೋಗಿ ಪುನಃ ಇಲ್ಲಿಂದ ಇದು ನಾನೇ ಆರ್ಚರಿ ಮಾಡಬೇಕು ಅಂತ ಹೇಳಿ ತುಂಬ ಆಸೆ ಇತ್ತು. ಹಾಗೆ ಆದರೆ ಬಿಲ್ಲು ಬಾಣ ಎರಡೂ ಕೂಡ ಅವನಿಗಿಂತ ದೊಡ್ಡದಿದೆ. ಹಾಗೆ ಅವನಿಗೆ ಆಗುವ ಕೆಲಸ ಅಲ್ಲ ಅಂತ ಗೊತ್ತಾಯಿತು. ನಾವು ಇದಕ್ಕಿಂತ ಮುಂಚೆ ಸಹ ಟ್ರೈ ಮಾಡಿದ್ವಿ, ಬಟ್ ಇದು ಆಗೋ ಕೆಲಸ ಅಲ್ಲ ಅಂತ ಹೇಳಿ ಗೊತ್ತಾಯಿತು. ಹಾಗೆ ಅವ್ನು ನನಗೆ ಹೇಳ್ತಾ ಇದ್ದ, ನೀವು ಓಡಿರಿ ಮಮ್ಮಿ, ನಾನು ಕಲ್ಲರ್ ಇಡ್ತೇನೆ ಮತ್ತು ನಾನು ತಂದು ಕೊಡ್ತೇನೆ, ಬಿದ್ದದನ್ನು ತಂದು ಕೊಡ್ತೇನೆ ಅಂತ ಹೇಳಿ ಪಾಪ. ಹಾಗೆ ನಾನು ಅವನಿಗೆ ಹಿಡಿದು ಟ್ರೈ ಮಾಡಿಸಲಿಕ್ಕೆ ನೋಡಿದೆ. ನಾನು ಅದನ್ನು ಹಿಡಿದು ಹೇಳುವಾಗ ಅವನ ಕೈ ಬೆರಳು ಚಟ್ನಿ ಅದೇ ರೀತಿಯಲ್ಲಿ ಆಗ್ತಾಯಿತ್ತು. ಹಾಗೆ ಬೇಡ ಅಂತ ಹೇಳಿ ನಾನು ಅವನಿಗೆ ನೋವಾದರೆ ಅಂತ ಹೇಳಿದೆ, ನಾನೇ ಹೊಡಿತೇನೆ, ನಾನು ತಂದು ಕೊಡ್ತೇನೆ ಅಂತ ಹೇಳಿದ ಅವನು ಪಾಪ. ಸಿಯೋನ್ ಮತ್ತು ಡೇಲನ್ ಇಬ್ಬರು ಕೂಡ ತುಂಬ ಎಂಜಾಯ್ ಮಾಡಿದ್ದಾರೆ. ಸಿಯೋನ್ ತುಂಬ ಎಂಜಾಯ್ ಮಾಡಿದ್ದಾನೆ. 5 ಗಂಟೆಗೇನೋ 5:15ಗೇನೋ ಚೆಕ್ಔಟ್ ಆಗಲಿಕ್ಕಿದ್ದಂಥದ್ದು. ಹಾಗೆ ನಾವು ಆ ಟೈಮ್ನಿಗೆ ಕರೆಕ್ಟಾಗಿ ಎಲ್ಲರೂ ಕೂಡ ಹೊರಟು ಹಿಂದೆ ಬಂದಿದ್ದೇವೆ. ತುಂಬ ಮಂದಿ ಹೋಗಿದ್ವಿ ನಾವು, ಒಂದು 20-22 ಏನೋ ಇದ್ದರೂ ಕಾಣ್ತದೆ ಮೇ ಬಿ. ಸೊ ಅಲ್ಲಿಂದ ಹಿಂದೆ ಬರುವಾಗ ಸ್ವಲ್ಪ ಎಲ್ಲ ಬ್ಯಾಂಡೇಜ್ ತಣ್ಣಗಾಗಿ ಎಲ್ಲ ಚಂಡಿಯಾಗಿ ಇದು ಓಪನ್ ಆಗಿತ್ತು, ನೋಡ್ಬೋದು. 3 ಸ್ಟಿಚಸ್ ಇದೆ. ಇವಾಗ ಹುಷಾರಿದ್ದಾನೆ ಆಯಿತಾ. ಇವತ್ತು ನೆನ್ನೆ ಸ್ಟಿಚ್ಚನ್ನು ತೆಗೆದಿದ್ದಾರೆ. ಡೇಲನ್ ಹುಷಾರಿದ್ದಾನೆ, ಯಾರು ಕೂಡ ಟೆನ್ಷನ್ ಮಾಡಬೇಕಂತ ಇಲ್ಲ. ಇಷ್ಟೇ ಇವತ್ತು ಒಂದು ಸಿಂಪಲ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್. ते कुंभार